ಹಲೋ ನಮಸ್ಕಾರ ಜಾಂಬೋ. ಇವಾಗ ನಾವು ಮಸೈ ಮಾರಾದಲ್ಲಿದ್ದೀವಿ. ಪರ್ಸ್ನಲಿ ಕೇಳಬೇಕು ಅಂತಂದರೆ ದಿಸ್ ಇಸ್ ದ ಪಾರ್ಟ್ ಆಫ್ ದ ಟ್ರಿಪ್ ಐ ಆಮ್ ಮೋಸ್ಟ್ ಎಕ್ಸೈಟೆಡ್ ಅಬೌಟ್. ನಿನ್ನೆ ರಾತ್ರಿ ನಕೂರುವಿಂದ ಮಸೈ ಮಾರಾಗೆ ಬಂದ್ವಿ. ಒಂದು 5 hours ಡ್ರೈವ್ ಆಯಿತು. ತುಂಬ ಚೆನ್ನಾಗಿತ್ತು ಡ್ರೈವು. ಆಫ್ರಿಕನ್ ಕಂಟ್ರಿ ಸೈಡಲ್ಲಿ ಬಂತು, ಸಖತ್ತಾಗಿತ್ತು. ಬಂದು ಚೆಕ್ ಇನ್ ಆಗಿ ರೆಸ್ಟ್ ತೊಗೊಂಡ್ವಿ. ನಾವು ಉಳ್ಕೊಂಡಿರೋದು ಡ್ರಂಕನ್ ಮಾರ ಅಂತ ಒಂದು ಲಾಡ್ಜು. ಸೊ ಇವತ್ತು ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ 5 ಗಂಟೆಗೆ ಎದ್ದು 6 ಗಂಟೆಗೆ ರೆಡಿಯಾಗಿ 6:30 ತಿಂಡಿ ತಿಂದು 7 ಗಂಟೆಗೆ ಈಗ ಮಸೈ ಮಾರ ಗೇಟ್ ಮುಂದೆ ನಿಂತಿದ್ದೀವಿ. ಇಲ್ಲಿ 2 full day ಗೇಮ್ ಸಫಾರೀಸ್ ಮಾಡ್ತಾ ಇದ್ದೀವಿ ನಾವು. ವೆರಿ ಎಕ್ಸೈಟೆಡ್ ಟು ಸಿ ಹೌ ಇಟ್ ಗೋಸ್. ನಾವು ಕಾಡಿನ ಎಂಟರ್ ಆಗ್ತಿದ್ದಂಗೆ 1 ನಿಮಿಷನೂ ಆಗಿರಲಿಲ್ಲ. ಇನ್ನು ನಾವು ಕಾಡಿನ ರಿಜಿಸ್ಟರ್ ಮಾಡ್ಕೋತಾ ಇದ್ವಿ ಲ್ಯಾಂಡ್ಸ್ಕೇಪ್ ಎಲ್ಲ ಹೆಂಗಿದೆ ಅಂತ. ಅಷ್ಟೊತ್ತಿಗೆ ರೈಟ್ ಸೈಡಲ್ಲಿ ಒಂದು ಜಾಕಲ್ ಕಾಣಿಸ್ತು. ಅವ್ರು ತೋರಿಸಿದ ತಕ್ಷಣ ನಮ್ಮನ್ನೇ ನೋಡಿ ಪೋಸ್ ಮಾಡ್ತಾಯಿತ್ತು. ಬಟ್ ನಾವು ಒಂದು ನಿಮಿಷ ಏನಾಗ್ತಿದೆ ಅಂತ ಗೊತ್ತಾಗಿ ನೋಡೋ ಅಷ್ಟೊತ್ತಿಗೆ ಅದು ಮೂವ್ ಆಗೋಕ್ಕೆ ಶುರುವಾಯಿತು. ಕ್ಯಾಮ್ರಾ ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ಅದು ರೋಡ್ ಕ್ರಾಸ್ ಮಾಡ್ತು. ರೋಡ್ ಕ್ರಾಸ್ ಮಾಡಿ ಲೆಫ್ಟ್ ಸೈಡ್ ಹೋಗಿ ಒಳಗೆ ಗ್ರಾಸ್ ಒಳಗೆ ಹೊಟ್ಟೋಯ್ತು, ಕಾಣಿಸ್ತಿರ್ಲಿಲ್ಲ. ಬಟ್ ಒಳ್ಳೆ ಸ್ಟಾರ್ಟ್ ಆಗಿದೆ. ಹಾಗೆ ಅದು ಮುಗಿಸ್ಕೊಂಡು ಇನ್ನೊಂಚೂರು ಮುಂದೆ ಬಂದ್ವಿ. ಮುಂದೆ ಬರೋ ಅಷ್ಟೊತ್ತಿಗೆ ಎಲ್ಲೋ ದೂರದಲ್ಲಿ ಲಯನ್ ಮಲಗಿದೆ ಅಂತಂದ್ರು. ಅವ್ರ ಮೇಲು ಫೀಮೇಲ್ ಎರಡೂ ಇದೆ ಅಂತಂದ್ರು. ಬಟ್ ನಮಗೆ ಕಾಣಿಸಿರೋದು ಒಂದೇ. ಫಸ್ಟ್ ಫುಲ್ ಮಲಗಿತ್ತು, ಕಾಲೆಲ್ಲ ಮೇಲ್ ಮಾಡಿಕೊಂಡು. ಆಮೇಲೆ ಎದ್ಬಿಟ್ಟು ಒಂದು ಸ್ವಲ್ಪ ಈ ಕಡೆಯಿಂದ ಆ ಕಡೆ ಓಡಾಡ್ತು. ಈಗ ತಿರ್ಗಾ ಕೂತ್ಬಿಟ್ಟಿದೆ. ಅದು ಸ್ವಲ್ಪ ಒಳಗಿದೆ. ಅಲ್ಲಿ ಒಳಗೆ ಹೋಗೋದು ಒಬ್ಬರೊಬ್ಬರೇ ಹೋಗ್ಬೋದು ಅಂತ ಅನ್ಸುತ್ತೆ. ನಾವು ಕಾಯ್ತಾ ಇದ್ದೀವಿ ನಮ್ಗೆ ನೆಕ್ಸ್ಟ್ ಚಾನ್ಸ್ ಸಿಗೋಕ್ಕೆ. ಒಂದು ಜೀಪಿಗೆ ಅಲ್ಲಿ ಹತ್ರ ಹೋಗಿದೆ. ಫೀಮೇಲ್ ಇಸ್ hiding. Nice. Choose the stomach. Full. There are 2 more behind. There are 2 more. Okay. It's walking. They're running actually. They're running away. Yeah, they're running away. Okay, be fast. There's a male and a female. There's a male and a female back side running. Okay. East over here. Yes sir. Yeah. ಸುಮಾರು ದೂರ ಓಡಿಸ್ಕೊಂಡು ಫೈನಲಿ ಒಂದು ಕಡೆಗೆ ಬಂದಿದ್ದೀವಿ. 2-3 ಕಡೆ ವೆಯ್ಟ್ ಮಾಡಿದ್ವಿ, ಲೆಪರ್ಡ್ ಕಾಣಿಸತ್ತೆ ಅಂತ. ಎಲ್ಲೂ ಕಾಣಿಸ್ಲಿಲ್ಲ. ಈಗ ಫೈನಲಿ ಮರದ ಮೇಲೆ ಒಳಗೆ ಕೂತಿದೆ. ತಿಂದಿದೆ ಅಂತ ಹೇಳ್ತಾ ಇದ್ದಾರೆ. ಮರದ ಮೇಲಿಂದ ಇಳಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲ ಕ್ಲೀನ್ ಮಾಡ್ಕೋತಾ ಇದೆ ನೀಟಾಗಿ. ಬಾಲ ಮಾತ್ರ ಕೆಳಗೆ ಹ್ಯಾಂಗ್ ಆಗ್ತಾ ಇದೆ. 2 ಕಾಲೂ ಕೆಳಗೆ ಬಿಟ್ಟಿದೆ. ಇನ್ನೆರಡು ಕೈನ ಮೈನ ಎಲ್ಲ ಕ್ಲೀನ್ ಮಾಡ್ಕೋತಾ ಇದೆ. ಫುಲ್ ಒಳಗಿದೆ, ಸೊ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಬಟ್ ಅದೇ ಕಾಲು ಬಾಲ ಮತ್ತು ಅದು ನೆಕ್ಕೊಳ್ಳೋಕ್ಕೆ ಮಾಡೋ ಮೂವ್ಮೆಂಟ್ ಕಾಣಿಸ್ತಾ ಇದೆ.
ಅದ್ರ ಪ್ಯಾಟರ್ನ್ಸ್ ಕಾಣಿಸ್ತಾ ಇದೆ. ಕ್ಲಿಯರ್ ಆಗಂತೂ ಏನೂ ಕಾಣಿಸ್ತಾ ಇಲ್ಲ. ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕಾಯೋದು. ಇಲ್ಲೇ ರೇಂಜರ್ಸು ಬಂದಿದ್ದಾರೆ ಎಲ್ಲ ಮೇಂಟೈನ್ ಮಾಡೋಕ್ಕೆ. ಜಾಸ್ತಿ ಹತ್ತಿರ ಹೋಗೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಬಂದಾಗಿಂದ ಬರೀ ವೆಯ್ಟಿಂಗ್ ಗೇಮೇ ಆಗಿದೆ. ಇನ್ನೊಂದೆರಡು ಕಡೆ ಲಯನ್ಸಿಗೆ ಕಾಯ್ಕೊಂಡು ಕೂತಿದ್ವಿ. ಸುತ್ತ ಫುಲ್ ಎಮ್ಮೆಗಳಿತ್ತು. ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಲಯನ್ಸ್ ಇದೆ ಅಂದರು, ಬಟ್ ಅಲ್ಲಿ ಗ್ರಾಸ್ ತುಂಬ ಉದ್ದ ಇತ್ತು. ಸೊ ನಮಗೆ ಕಾಣಿಸ್ಲಿಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ಕಾದ್ಬಿಟ್ಟು ತಿರ್ಗಾ ಮುಂದೆ ಹೋದ್ವಿ. ಇಲ್ಲೂ ಸ್ಟಾರ್ಟಿಂಗಲ್ಲಿ ಕಾಣಿಸ್ಲಿಲ್ಲ, ಅಲ್ಲೆಲ್ಲೋ ಆ ಕಡೆ ಇತ್ತು. ಒಂದ್ಸತಿ ನಡ್ಕೊಂಡು ಈ ಕಡೆ ಪಾರ್ಟ್ ಆಫ್ ದ ಮರಕ್ಕೆ ಬಂತು, ಆವಾಗ ಗೊತ್ತಾಯ್ತು ಮೂಮೆಂಟ್ ನಮಗೆ. ಇಲ್ಲಿಗೆ ಬರೋಕ್ಕೂ ಹರಸಾಹಸ ಮಾಡಿದ್ವಿ. ಒಂದು 2-3 ಕಡೆ ರಿವರ್ ಕ್ರಾಸಿಂಗ್ ಇತ್ತು. ಒಂದು ಕಡೆ ಎಲ್ಲ ಗಾಡಿಗಳು ಕಚ್ಕೊಂಡ್ಬಿಟ್ಟಿತ್ತು. ಸೊ ಇನ್ನೂ ದೂರ ಹೋಗ್ಬಿಟ್ಟು ಬಂದರು ಇಲ್ಲಿಗೆ. ಲಯನ್ ಆಯಿತು, ಲೆಪರ್ಡ್ ಆಯಿತು, ಜಕಾಲ್ ಆಯಿತು. ಕೆಳಗಡೆ ಇಳಿಯುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ, ಯಾವಾಗ ಇಳಿಯುತ್ತೆ ಅನ್ನೋದು ಗೊತ್ತಿಲ್ಲ. ಅಷ್ಟೊತ್ತು ಕಾಯಕ್ಕೆ ಬಿಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ರೇಂಜರ್ಸ್ ಇಲ್ಲೇ ಇರೋದ್ರಿಂದ. ಜಾಗದಲ್ಲಿ ಚೀತಾ ಇದೆ, ಮಲ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬರೀ ತಲೆ ಕಾಣಿಸ್ತಾ ಇದೆ ಅಷ್ಟೇ ಅದರದ್ದು. ಸುತ್ತಲೂ ನೀವು ನೋಡ್ಬೋದು ಎಲ್ಲ ಗಾಡಿಗಳು 1 by 1 ರೌಂಡ್ ತೊಗೊಂಡು ಅದರ ಹತ್ರ ಹೋಗ್ತಾ ಇದೆ. ಇಲ್ಲಿ ಈ ನ್ಯಾಷನಲ್ ಪಾರ್ಕ್ ರೇಂಜರ್ಸ್ ಇದ್ದಾರೆ, ಇವರು ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಮುಂದೆ ಬಿಡ್ತಾ ಇದ್ದಾರೆ. ಅಲ್ಲಿದೆ a little front. Be fast, be fast. Yeah. Yeah, it's showing its face now. Good? Yes. Good? Yeah. No. Okay? Yeah. ಚೀತಾನ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಒಂದು 2 ನಿಮಿಷ ನೋಡೋಕ್ಕೆ ಸಿಕ್ತು ಅಷ್ಟೇ. ಕಣ್ಣಲ್ಲೂ ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ, ಅದು ಅಷ್ಟು ರಿಜಿಸ್ಟರ್ ಆಗಲಿಲ್ಲ. ತುಂಬ ಅರ್ಜೆಂಟ್ ಮಾಡ್ತಿದ್ರು ಅಲ್ಲಿಂದ ಮುಂದಕ್ಕೆ ಹೋಗಿ ಅಂತ. ಆ್ಯಂಡ್ ಹಾಗೆ ಮುಂದೆ ಬಂದ್ವಿ, ಒಂದು ಆನೆ ಕಾಣಿಸ್ತು. ಆ್ಯಂಡ್ ಹಾಗೆ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿ ಗಜಲ್ಸ್ ಕಾಣಿಸ್ತಾ ಇದೆ, ಝೀಬ್ರಾಸ್ ಇದೆ, ಆಸ್ಟ್ರಿಚ್ ಇದೆ, ಇನ್ನೊಂದು ಯಾವುದೋ ಒಂದು ಪ್ರಾಣಿ ಇದೆ. ಆಗಲೇ ಹೆಸರು ಹೇಳಿದ್ರು, ಅದು ಮರ್ತೋಯ್ತು. ಪೂರ್ತಿ ಆಲ್ಮೋಸ್ಟ್ ಒಂದು 180 ಡಿಗ್ರೀಸ್ ಈ ಕಡೆಯಿಂದ ಆ ಕಡೆವರೆಗೂ ಅದು ಹಾರ್ಟ್ ಬೀಟ್ಸಾ.
ಹಾರ್ಟ್ ಬೀಸ್ ಅಂತೆ. These are toppies. ಆ್ಯಂಡ್ The brown ones are toppy. ಟೋಪೀಸ್. ಓಕೆ, ಟೋಪೀಸ್ ಅಂತ ಅದ್ರ ಹೆಸರು. 180 ಡಿಗ್ರೀಸ್ ವ್ಯೂನು ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಹರಡ್ಕೊಂಡಿದೆ. ನೋಡ್ತಾ ಇದ್ರೆ ಸೂಪರಾಗಿದೆ ನೋಡೋಕ್ಕೆ. ಇಲ್ಲಿ ಏನು ಮಜಾ ಅಂತಂದರೆ ಮಸೈ ಮಾರಾದಲ್ಲಿ ಸ್ಪೆಸಿಫಿಕಲಿ, ಮಸೈ ಮಾರ ಅಂತಲ್ಲ, ಆಫ್ರಿಕಾದಲ್ಲಿ ಯಾವುದೇ ನ್ಯಾಷನಲ್ ಪಾರ್ಕಲ್ಲಿ ನೀವು ನೋಡಿದ್ರು ನಿಮ್ಗೆ ಒಂದ್ಸತಿ ನೋಡಿದ್ರೆ ಬರೀ ಒಂದೇ ಪ್ರಾಣಿ ಕಾಣಿಸಲ್ಲ, ಅದ್ರ ಹಿಂದೆ ಇನ್ನೊಂದು 2-3 ಪ್ರಾಣಿಗಳು ಇರುತ್ತೆ ಬೇರೆ ಬೇರೆ ಥರ. ಈಗ ನಮ್ಮ ಕಬ್ಬಿನಲ್ಲೆಲ್ಲ ನೋಡಿದ್ರೆ ಒಂದೊಂದ್ಸತಿ ಬರೀ ಜಿಂಕೆಗಳನ್ನ ನೋಡ್ತಾ ಇರ್ತೀವಿ, ಇಲ್ಲ ಆನೆಗಳನ್ನ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಎಷ್ಟು ಓಪನ್ ಸ್ಪೇಸ್ ಇದೆ ಅಂತಂದರೆ, ನಿಮಗೆ ಈಗ ಸ್ಟಾರ್ಟಿಂಗಲ್ಲಿ ಜೀಬ್ರಾ ನೋಡ್ತಾ ಇದ್ದೀನಿ, ಅದ್ರ ಹಿಂದೆ ಗಜಲ್ಸ್ ಇದೆ, ಅದ್ರ ಹಿಂದೆ ಆಸ್ಟ್ರಿಚ್ ಇದೆ. ಆ ಥರ ಈ ಜಾಗ ಅಂತಲ್ಲ, ಎಲ್ಲ ಜಾಗಗಳಲ್ಲೂ ಆ ಥರ ಕಾಣಿಸ್ತಾ ಇರುತ್ತೆ. ಅದೊಂದು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡೋಣ, ಆಲ್ಮೋಸ್ಟ್ ಒಂದು 4-5 ಅವರ್ಸ್ ಆಯಿತು. ಎಲ್ಲ ಪ್ರಾಣಿಗಳು ಕಾಣಿಸ್ತಾ ಇದೆ, ಆದರೆ ಇಷ್ಟು ಗ್ರಾಸು ಹೈ ಇರೋದ್ರಿಂದ ಅಷ್ಟು ಚೆನ್ನಾಗಿ ಸೈಟಿಂಗ್ಸ್ ಆಗ್ತಾ ಇಲ್ಲ ಇನ್ನು. ಹೋಪ್ಫುಲಿ ನೋಡೋಣ, ಇನ್ನು ಟೈಮ್ ಇದೆ. ಟೈಮು 1 ಗಂಟೆ ಆಗ್ತಾ ಬಂತು. ಊಟಕ್ಕೆ ನಿಲ್ಲಿಸಿದ್ದೀವಿ. ಮಸೈ ಮಾರ ನ್ಯಾಷನಲ್ ಪಾರ್ಕ್ ಒಳಗಡೆ ನಮ್ಮದು ಊಟ. ಫುಲ್ ಡೇ ಸಫಾರಿ ಆಗಿರೋದ್ರಿಂದ ನಮಗೆ ಪ್ಯಾಕ್ಡ್ ಲಂಚ್ ಕಳಿಸಿದ್ದಾರೆ. ಸೊ ಈ ಬಾಕ್ಸ್ ಇದೆ, ಬಾಕ್ಸಲ್ಲಿ ರೋಲ್ಸು, ಒಂದು ಆರೆಂಜ್ ಜ್ಯೂಸು, ಒಂದು 1/4 ಲೀಟ್ರ್ ಕುಡಿಯೋ ನೀರು, ಒಂದು ಆ್ಯಪಲ್ಲು, ಆಮೇಲೆ ಮಿಲ್ಕ್ ಬಿಸ್ಕೆಟ್ಸ್, ಇಷ್ಟಿದೆ. ಸೊ ನಮ್ಮ ಗೈಡು ಒಂದು ಮ್ಯಾಟ್ ಹಾಕಿ ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ. ಜನರಲಿ ಸಫಾರೀಸಿಗೆ ಬರ್ತೀರಾ ನೀವು ಅಂತಂದರೆ ಇಡೀ ದಿನ ಸಫಾರಿನೂ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಸಫಾರಿ ಮಾಡಿ ವಾಪಸ್ ನಿಮ್ಮ ಲಾಡ್ಜಿಗೆ ಹೋಗಿ ಮತ್ತೆ ಸಂಜೆಗೂ ಬರ್ಬೋದು, ಇಲ್ಲ ಬರೀ ಮಾರ್ನಿಂಗ್ ಅಥವಾ ಈವ್ನಿಂಗ್ ಸಫಾರಿನೂ ಮಾಡ್ಬೋದು. ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ. ಊಟ ಎಲ್ಲ ಆಯಿತು. ಇನ್ನೇನು ಮತ್ತೆ ಗೇಮ್ ಡ್ರೈವ್ ಶುರುವಾಗುತ್ತೆ. ಒಂದು 4-5 ಅವರ್ಸಿಂದ ಈ ಪಾರ್ಕಲ್ಲಿ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಐಡಿಯಾ ಇದೆ ಈ ಪಾರ್ಕು ಬೇರೆ ಪಾರ್ಕಲ್ಲಿ ನಾವು ನೋಡಿದ್ದಕ್ಕಿಂತ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಫಸ್ಟ್ ಆಫ್ ಆಲ್ ಸಿಕ್ಕಾಬಟ್ಟೆ ದೊಡ್ಡ ಜಾಗ. ಕಿಲೋಮೀಟ್ರ್ ವೈಸ್ ನಂಗೆ ಗೊತ್ತಿಲ್ಲ, ನಾನು ಇವತ್ತು ಹೋಗಿ ಗೂಗಲ್ ಮಾಡಬೇಕು ಎಷ್ಟಿದೆ ಅಂತ. ಮೋಸ್ಟ್ಲಿ 1000 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಅಷ್ಟು ದೊಡ್ಡ ಜಾಗನೂ ನಿಮಗೆ ಕಣ್ಣು ಕಾಣಿಸೋಷ್ಟು ದೂರನೂ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಎಲ್ಲೂ ವ್ಯೂ ಬ್ಲಾಕ್ ಆಗೋದೇ ಇಲ್ಲ. ಯಾವುದಾದ್ರು ಬೆಟ್ಟಗಳಿದ್ರೆ ದೂರದಲ್ಲಿ ಅಷ್ಟೇ ವ್ಯೂ ಬ್ಲಾಕ್ ಆಗೋದು. ಆ್ಯಂಡ್ ಈ ಥರ ಟೆರೇನು ನಾವು 2 ನ್ಯಾಷನಲ್ ಪಾರ್ಕಲ್ಲೂ ನೋಡಿರಲಿಲ್ಲ. ಇಲ್ಲಿ ಏನಂತಂದರೆ ನನ್ನಷ್ಟು ಹೈಟು, ನನಗಿಂತ ಉದ್ದ ಗಿಡಗಳಿದೆ, ಎಲ್ಲ ಪೂರ್ತಿ ಗ್ರಾಸ್ ಲ್ಯಾಂಡ್ಸು. ಅದಕ್ಕೆ ಸೈಟಿಂಗ್ಸು ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಪ್ರಾಣಿ ಆ ಗ್ರಾಸ್ ಮಧ್ಯೆ ಇದೆಯೋ ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ಅಲ್ಲಲ್ಲಿ ದೂರದಲ್ಲಿ ಬೆಟ್ಟಗಳ ಮೇಲೆ ಒಂದೊಂದು ಮರ ಇದೆ. ಇದೊಂಥರ ಬ್ರಾಕೊಲಿ ಶೇಪ್ ಥರ ಇರುತ್ತೆ ಈ ಮರಗಳು ನೋಡೋಕ್ಕೆ, ಮೇಲೆ ಮಾತ್ರ ಎಲೆಗಳೆಲ್ಲ ಇರುತ್ತೆ. ಆ ಥರದ್ದು ಎಷ್ಟು ಸೀನಿಕಾಗಿ ಕಾಣಿಸುತ್ತೆ ಅಂತಂದರೆ ದೂರ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ದೇರ್ ಇಸ್ ಡಿಫ್ರೆಂಟ್ ಶೇಡ್ಸ್ ಆಫ್ ಗ್ರೀನ್ ಆಲ್ ಓವರ್. ಆ್ಯಂಡ್ ಯಾವ ಲೆವೆಲಿಗೆ ಕಾಣಿಸುತ್ತೆ ನಿಮಗೆ ಅಂತಂದರೆ, ಎಲ್ಲೋ ದೂರದಲ್ಲಿ ಅಟ್ಲೀಸ್ಟ್ ಒಂದು 2-3 ಕಿಲೋಮೀಟ್ರ್ ದೂರ ಇರೋ ಆನೆನೂ ನಿಮಗೆ ಕಾಣಿಸುತ್ತೆ, ಅಷ್ಟು ಕ್ಲಿಯರ್ ಆಗಿದೆ. ಆ್ಯಂಡ್ ವೆದರು ಅಷ್ಟೇ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಕ್ಲೌಡಿ ಆಗ್ತಾಯಿದೆ. ಆಲ್ ಇನ್ ಆಲ್ ದಿಸ್ ಪಾರ್ಕ್ ಈಸ್ ಬ್ಯೂಟಿಫುಲ್. ಬಟ್ ಸೈಟಿಂಗ್ಸು ಅಷ್ಟೇ ಚೆನ್ನಾಗಾದರೆ ಚೆನ್ನಾಗಿರುತ್ತೆ. ಊಟ ಮಾಡಿಕೊಂಡು ಒಂದು 5 ನಿಮಿಷನೂ ಬಂದಿಲ್ಲ, ಮೇಲೆ ಲಯನ್ ಕೂತಿದೆ ಪಕ್ಕದಲ್ಲಿ. ಈಗ ತಾನೇ ಕಿಲ್ ಆಗಿದೆ ಅನಿಸುತ್ತೆ, ವೈಲ್ಡ್ ಬಫೆಲೋ ಇದೆ ಅದ್ರ ಪಕ್ಕದಲ್ಲಿ. ಸೈಟಿಂಗ್ The buffalo? ಹಾಂ.
toca. ಮಸೈ ಮಾರಾನಲ್ಲಿರೋ ಬಾರ್ಡರ್ ಏರಿಯಾಗೆ ಬಂದಿದ್ದೀವಿ. ಈಗ ನಾನು ನಿಂತಿರೋದು ಕೀನ್ಯಾ. ಇನ್ನೊಂದು 10 ಸ್ಟೆಪ್ ಆ ಕಡೆ ಹೋದರೆ ಟ್ಯಾನ್ಸಾನಿಯಾ. ಇಲ್ಲೊಂದು ಯಾವುದೋ ಒಂದು ಇದ್ರದ್ದು ಸ್ಕಲ್ ಇಟ್ಟಿದ್ದಾರೆ. ಅಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಮಾರ್ಕ್ ಆಗಿದೆ. ಇನ್ನೊಂದು ಈ ಕಡೆ ಈ ಪಿಲ್ಲರ್ ಇದೆ. ಒಂದು ಕಡೆ ಕೀನ್ಯಾ ಇದೆ, ಇನ್ನೊಂದು ಕಡೆ ಟ್ಯಾನ್ಸಾನಿಯಾ ಇದೆ. A river that originates from Mau Forest and take over to Lake Victoria. It measures approximately about 374 kilometers over the hills away. Oh. Lake Victoria, where it takes water, is a lake that borders the 3 countries. That's Kenya, Uh-huh. Tanzania, and Uganda. Uganda. Oh, Lake Victoria. Yeah. Uh-huh. So here, we'll talk about the 3 creatures, crocodiles, hippos, and also the crossing point of wild beast. Okay. Wild beast. Animals that migrate from Serengeti Park to Kenya. At the far ahead here, you have buffalo skulls. Buffalo skulls. Huh? That's one is a male buffalo. You have a female buffalo, can see the difference. Oh, It's a cow right. That one is a bit strong. strong, wide. Yeah. Okay, just go down there. ಈಗ ಮಾರಾ ರಿವರ್ ವ್ಯೂ ಪಾಯಿಂಟ್ಗೆ ಹೋಗಿದ್ವಿ. ಅಲ್ಲಿ ಒಂದೊಂದು ಗ್ರೂಪಿಗೆ ಒಂದೊಂದು ರೇಂಜರ್ನ ಅಲಾಟ್ ಮಾಡಿದ್ರು. ಅವರು ಒಂಥರ ವಾಕಿಂಗ್ ಟೂರ್ ಕೊಟ್ಟರು. ಅದಾದಮೇಲೆ ರಿವರ್ ಹತ್ರ ಕರ್ಕೊಂಡು ಹೋದರು. ನಮಗೆ ಸುಮಾರು ಹಿಪೋಪೊಟಮಸ್ಗಳು ಕಾಣಿಸ್ತು. ಅಲ್ಲಿ ಕತೆ, ಮೈಗ್ರೇಷನ್ ಕತೆ ಅವೆಲ್ಲ ಹೇಳಿದ್ರು. ಟ್ಯಾನ್ಸಾನಿಯಾಯಿಂದ ಸುಮಾರು ಆ್ಯನಿಮಲ್ಸು ಮೈಗ್ರೇಟ್ ಆಗಿ ಕೀನ್ಯಾಗೆ ಬರುತ್ತೆ. ಇಲ್ಲಿ ಒಂದು ಪಾರ್ಟ್ ಆಫ್ ಮಾರಾ ಫಾರೆಸ್ಟಿಂದ ಇನ್ನೊಂದು ಪಾರ್ಟ್ ಆಫ್ ಮಾರಾ ಫಾರೆಸ್ಟ್ಗೆ ಆ ರಿವರ್ ದಾಟ್ಕೊಂಡು ಹೋಗುತ್ತಂತೆ. ಆವಾಗ ಒಂದೊಂದು ಬಂಚಲ್ಲಿ ಹೋಗುತ್ತೆ ಅಂತಂದರು. ಒಂದು ಪಾಯಿಂಟ್ಗೆ ಥೌಸಂಡ್ಸ್ ಒಟ್ಟಿಗೆ ಹೋಗುತ್ತೆ. ಅದು ನೋಡೋಕ್ಕೇ ಜನ ಬರ್ತಾರೆ. ಈಗ ನಮಗೆ ಅದೆಲ್ಲ ಏನೂ ಕಾಣಿಸ್ಲಿಲ್ಲ. ಬಟ್ ತುಂಬ ಚೆನ್ನಾಗಿ ಕ್ರೊಕೊಡೈಲ್ಸು, ಹಿಪೋಪೊಟಮಸ್ ಎಲ್ಲ ಕಾಣಿಸ್ತು. ಕ್ರೊಕೊಡೈಲ್ಸು, ಹಿಪೋಪೊಟಮಸ್ ಎನಿಮೀಸ್ ಅಂತೆ. ಹಿಪೋಪೊಟಮಸ್ ಕೊಲ್ಲತ್ತಂತೆ, ಬಟ್ ತಿನ್ನಲ್ವಂತೆ. ಇಟ್ಸ್ ಅ ಹರ್ಬಿವೋರಸ್ ಆ್ಯನಿಮಲ್ಸ್. ಮತ್ತು ಒಂದೊಂದು ಹಿಪೋಪೊಟಮಸ್ ಫ್ಯಾಮಿಲಿ ಒಟ್ಟಿಗೆ ಇರುತ್ತಂತೆ. ಮತ್ತು ದೇ ಮಾರ್ಕ್ ದೇರ್ ಟೆರಿಟರೀಸ್. ಸೊ ಆ ಟೆರಿಟರಿ ಹೇಗೆ ಮಾಡುತ್ತೆ ಅಂದರೆ, ಅದು ಹೋಗಿ ಪೂಪ್ ಮಾಡಿ ಅಲ್ಲಿಂದ ಮುಂದೆ ದಾರಿ ಮಾಡುತ್ತೆ ಇಳಿಯೋಕ್ಕೆ ರಿವರ್ಗೆ. ಆ್ಯಂಡ್ ಆ ದಾರಿನ ಅದ್ರ ಫ್ಯಾಮಿಲಿ ಪೂರ್ತಿ ಫಾಲೋ ಮಾಡುತ್ತಂತೆ. ವಾಪಸ್ ಹೋಗುವಾಗಲೂ ಅದೇ ದಾರಿನ ಅದು ವಾಪಸ್ ರೀಟ್ರೇಸ್ಟ್ ಮಾಡುತ್ತೆ. ಮತ್ತು ಅದು ಅಂಡರ್ ವಾಟರು 5 ನಿಮಿಷದ ತನಕ ಏನೋ ಬ್ರೆತ್ ಹೋಲ್ಡ್ ಮಾಡ್ಬೋದಂತೆ. ಆಮೇಲೆ ಅದು ಮೇಲೆ ಬಂದು ಇನ್ನೊಂದು ಬ್ರೆತ್ ತೊಗೋತಾ ಇತ್ತು. ಅಂಡರ್ ವಾಟರ್ ಅದು ಇದ್ದಾಗ ಅದು ಸ್ವಿಮ್ ಮಾಡಲ್ವಂತೆ, ನಡ್ಕೊಂಡೇ ಹೋಗೋದು. ಇನ್ನೊಂದೇನು ಹೇಳಿದ್ರು ಅಂದರೆ, ಅದಕ್ಕೆ ಸ್ಕಿನ್ನು ಮೊದಲೇ ನಮ್ಮ ಗೈಡೇ ಹೇಳಿದರು, ಸ್ಕಿನ್ನು ಸಣ್ಣಗೆ ಸೆನ್ಸಿಟಿವ್ ಅಂತೆ, ಕ್ರ್ಯಾಕ್ ಎಲ್ಲ ಆಗುತ್ತೆ. ಸೊ ಸನ್ಸ್ಕ್ರೀನ್ ಥರ ಅದು ನೀರು ಕೆಳಗೆ ಇರುತ್ತೆ ಅಂತ ಅಂದರು. ಇಷ್ಟೆಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಬಂದರು. ಚೆನ್ನಾಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ನಾನು ಸುಮಾರು ಮರ್ತಿರ್ತೀನಿ. ಬಟ್ ಇಟ್ ವಾಸ್ ಅ ಗುಡ್ ವಾಕಿಂಗ್ ಟೂರ್. ಸೊ ಒಂದು ಲಾಸ್ಟ್ 2-3 ಅವರ್ಸಿಂದ ಸ್ವಲ್ಪ ಡ್ರೈ ಆಗಿದೆ ಸಫಾರಿ. ಏನೂ ಅಷ್ಟೊಂದು ಕಾಣಿಸ್ಲಿಲ್ಲ. ಆ ಮಾರಾ ರಿವರ್ ನೋಡ್ಕೊಂಡು ಹಾಗೆ ಮುಂದೆ ಬರ್ತಾನೆ ಓಡಿಸ್ಕೊಂಡು ಎಲ್ಲೋ ಒಂದು ಕಡೆ ಒಂದು ಹೈನ ನೋಡಿದ್ವಿ. ಪಕ್ಕದಲ್ಲಿ ರೋಡಲ್ಲಿ ಮಲಗಿತ್ತು. ಅದು ಹೇಳೋಕ್ಕೂ ಸುಸ್ತಾಗ್ತಿತ್ತು, ಅಷ್ಟು ರಿಲ್ಯಾಕ್ಸ್ ಮಾಡ್ಕೊಂಡು ಮಲಗಿತ್ತು. ಅದಾದಮೇಲೆ ಒಂದು ಸರ್ವಲ್ ಕ್ಯಾಟ್ ನೋಡಿದ್ವಿ ಅಂತ ಅಂದ್ಕೊಂಡ್ವಿ. ಬಟ್ ಅದು ಜಾಕಲ್ ಅನಿಸುತ್ತೆ. ಬಟ್ ನಮ್ಮ ಗೈಡು ಸರ್ವಲ್ ಕ್ಯಾಟ್ ಅಂತ ಇದ್ರು. ಅದನ್ನು ಹುಡ್ಕೊಂಡು ಸ್ವಲ್ಪ ದೂರ ಹೋದ್ವಿ, ಎಲ್ಲೂ ಕಾಣಿಸ್ಲಿಲ್ಲ. ಆ್ಯಂಡ್ ಹಾಗೆ ಇನ್ನು ಮುಂದೆ ಬಂದಿದ್ದೀವಿ. ಆಲ್ಮೋಸ್ಟ್ 1-1.25 ಗಂಟೆ ಓಡಿಸ್ಕೊಂಡು ಇವಾಗ ಆನೆ ಕಾಣಿಸಿದೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಮಧ್ಯಾಹ್ನ ಊಟ ಆಗಿದ ತಕ್ಷಣ ಆಗಿದ್ದ ಸೈಟಿಂಗೇ ಸಖತ್ತು. ಮುಂದೆ ಒಂದು ಸಿಂಹ, ಒಂದು ಬಫೆಲೋ ಕಿಲ್ಲು, ಅಲ್ಲೇ ಒಂದು 5-10 ನಿಮಿಷ ಇದ್ವಿ. ಆದಮೇಲೆ ಕಣ್ ತುಂಬ ನೋಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಟಿದ್ದೆ ಅಷ್ಟೇ. ಆ್ಯಂಡ್ ವಲ್ಚರ್ಸು ಕಾಯ್ತಾಯಿತ್ತು ದೂರದಲ್ಲಿ. ನಾವು ನಮ್ಮ ಗಮನ ಎಲ್ಲ ಬರೀ ಕರೆಕ್ಟ್ ಸಿಂಹದ ಮೇಲೇ ಇತ್ತು. ಬಟ್ ದೂರದಲ್ಲಿ ವಲ್ಚರ್ಸ್ ಇತ್ತು. ಅದನ್ನು
ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋಯ್ತು. ಆ್ಯಂಡ್ ವೆದರು ಚೆನ್ನಾಗಿದೆ, ಸ್ವಲ್ಪ ಕ್ಲೌಡಿ ಇದೆ, ಸನ್ಸೆಟ್ ಆಗಬೇಕು ಇನ್ನೊಂದೇನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ. ಬಟ್ ದೂರದಲ್ಲಿ ಆ ಒಂದು ರೇಸ್ ಬೀಳ್ತಾ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ವೈಟ್ ಡಿಸಪಾಯಿಂಟೆಡ್ ವಿತ್ ದ ಸೆಕೆಂಡ್ ಹಾಫ್ ಆಫ್ ದ ಸಫಾರಿ, ಬಟ್ ಇಲ್ಲಿ ನೋಡೋಣ, ಇದೆಲ್ಲ ಆಗ್ತಾ ಇರುತ್ತೆ ಕಾಡಲ್ಲಿದ್ಮೇಲೆ.